ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ರೀತಿ ಸೆಂಟೆನ್ಸ್ಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ, ಯಾವ ಎಕ್ಸಾಕ್ಟ್ ವರ್ಡ್ಸ್ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ. ಓಕೆ, ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ಟವೆಲ್ನಿಂದ ಮೈ ಒರೆಸ್ಕೋ. ಹೇಗೆ ಹೇಳ್ತೀರಾ? ಆಗ ಹೇಳಿ, ಟವೆಲ್ ಯುವರ್ ಬಾಡಿ. ಅಷ್ಟೇ, ಇಟ್ಸ್ ಸಿಂಪಲ್. ಕೂದಲಿಗೆ ಎಣ್ಣೆ ಹಾಕೋ. ಆಯಿಲ್ ಯುವರ್ ಹೇರ್. ಪೌಡರ್ ಹಚ್ಕೋ. ಪೌಡರ್ ಯುವರ್ ಫೇಸ್. ಸಿ, ಇಟ್ಸ್ ಸಿಂಪಲ್. ಸೊ ಈ ರೀತಿ ನಾವು ಇಂಗ್ಲೀಷ್ನಲ್ಲಿ ಕೆಲವು ನೌನ್ಸ್ಗಳನ್ನ ವರ್ಬ್ಸ್ ಆಗಿ ಯೂಸ್ ಮಾಡ್ಕೊಳ್ತೀವಿ, ಸ್ಪೆಷಲಿ ಇನ್ ಸ್ಪೋಕನ್ ಇಂಗ್ಲೀಷ್, ಕ್ಯಾಶುವಲ್ ಸ್ಟೈಲ್ನಲ್ಲಿ, ಇನ್ಫಾರ್ಮಲಿ ಮಾತಾಡೋವಾಗ, ರೈಟ್? ಸೊ ಇದೇ ರೀತಿ ಇನ್ನೂ ತುಂಬ ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ನೀವು ನೆಗೆಟಿವ್ ಕೂಡ ಮಾಡ್ಬೋದು. ಡೋಂಟ್ ಟವೆಲ್ ಯುವರ್ ಬಾಡಿ, ಡೋಂಟ್ ಆಯಿಲ್ ಯುವರ್ ಹೇರ್, ಡೋಂಟ್ ಪೌಡರ್ ಯುವರ್ ಫೇಸ್ ಅಂತ. ಓಕೆ, ನೆಕ್ಸ್ಟ್. ಸಮೋಸಗಳನ್ನು ಪ್ಲೇಟ್ಗೆ ಹಾಕೋ. ಪ್ಲೇಟ್ ದ ಸಮೋಸಾಸ್. ನೆಕ್ಸ್ಟ್, ಜ್ಯೂಸನ್ನು ಬಾಟಲ್ಗೆ ಹಾಕೋ. ಟ್ರೈ ಮಾಡಿ ಈಗ. ಬಾಟಲ್ ಇಟ್. ಅಷ್ಟೇ, ಬಾಟಲ್ ದ ಜ್ಯೂಸ್. ಬಾಟಲ್ನ ಕ್ಯಾಪ್ ಹಾಕೋ. ಕ್ಯಾಪ್ ದ ಬಾಟಲ್. ಸಿ, ಇಟ್ಸ್ ವೆರಿ ಸಿಂಪಲ್. ಈಗ ಇದನ್ನು ಟ್ರೈ ಮಾಡಿ. ಮಿಲ್ಕ್ ದ ಕಾವ್. ಮೀನ್ ಹಿಡಿ. ಫಿಶ್ ದಿ ಲೇಕ್ ಅನ್ನೋದು ತುಂಬ ಕಾಮನ್. ಫಿಶ್ ಇನ್ ದ ಲೇಕ್ ಬದಲು ಫಿಶ್ ದಿ ಲೇಕ್, ಇಟ್ಸ್ ಕರೆಕ್ಟ್. ಮೀನಿನ ಸ್ಕಿನ್ ಅನ್ನು ತೆಗಿ. ಹೇಗೆ ಹೇಳ್ತೀರಾ? ಸ್ಕಿನ್ ದ ಫಿಶ್. ಸ್ಕಿನ್ ಇಟ್ ಬಿಫೋರ್ ಕುಕಿಂಗ್, ಸ್ಕಿನ್ ದ ಫಿಶ್. ಜಸ್ಟ್ ಲೈಕ್ ಸೇಯಿಂಗ್ ಪೀಲ್ ದ ಪೊಟೇಟೋಸ್. ಅಂಕಲ್ಗೆ ಫೋನ್ ಮಾಡು. ಫೋನ್ ಯುವರ್ ಅಂಕಲ್. ಟಿಪ್ ಕೊಡು. ಟಿಪ್ ದ ಡೆಲಿವರಿ ಬಾಯ್. ಚೆಕ್ಕನ್ನು ಕ್ಯಾಶ್ ಮಾಡಿಸು. ಇದು ತುಂಬ ಈಸಿ ಇದೆ ನಿಮಗೆ, ನೀವು ಹೇಳ್ಬೋದು ಕ್ಯಾಶ್ ದಿಸ್ ಚೆಕ್, ರೈಟ್? ಆ್ಯಂಡ್ ಇದನ್ನು ಟ್ರೈ ಮಾಡಿ. ಎಲ್ಲದನ್ನು ಬಾಕ್ಸ್ಗೆ ಹಾಕು. ಸಿಂಪಲ್, ಬಾಕ್ಸ್ ಇಟ್ ಅಲ್ವಾ? ಬಾಕ್ಸ್ ಆಲ್ ದ ಥಿಂಗ್ಸ್, ಬಾಕ್ಸ್ ಆಲ್ ದ ಐಟಮ್ಸ್. ಡೋಂಟ್ ಬಾಕ್ಸ್ ಇಟ್, ಬಾಕ್ಸ್ ಇಟ್ ಕ್ವಿಕ್ಲಿ. ನೆಕ್ಸ್ಟ್ ಇದನ್ನು ಹೇಳಿ. ಹ್ಯಾಮರ್ ಅ ನೇಲ್. ನೆಕ್ಸ್ಟ್, ಫ್ರೇಮ್ ಮಾಡಿಸು. ಫ್ರೇಮ್ ಇಟ್. ಫ್ರೇಮ್ ದ ಫೋಟೋ. ಕರೆಕ್ಟ್. ನೆಕ್ಸ್ಟ್, ಬಾಕ್ಸ್ಗೆ ಟೇಪ್ ಹಾಕು. ನೀವು ಪ್ಯಾಕ್ ಮಾಡುವಾಗ ಬಾಕ್ಸ್ಗೆ ಟೇಪ್ ಹಾಕ್ತೀರಾ, ಏನಂತ ಹೇಳ್ತೀರಾಗ? ಟೇಪ್ ದ ಬಾಕ್ಸ್. ಅಷ್ಟೇ, ಟೇಪ್ ದ ಬಾಕ್ಸ್. ಜಿಪ್ ಹಾಕೋ. ಜಿಪ್ ಯುವರ್ ಜಾಕೆಟ್. ಬ್ಯಾಗ್ಗಳನ್ನ ಹಗ್ಗದಿಂದ ಕಟ್ಟು. ರೋಪ್ ಇಟ್. ಎಸ್, ರೋಪ್ ಇಟ್. ರೋಪ್ ದ ಬ್ಯಾಗ್ಸ್ ಟೈಟ್ಲಿ. ಗಿಡಗಳಿಗೆ ನೀರು ಹಾಕು. ವಾಟರ್ ದ ಪ್ಲಾಂಟ್ಸ್. ಬೆಣ್ಣೆ ಹಚ್ಚು. ಬಟರ್ ಇಟ್. ಅಷ್ಟೇ, ಬಟರ್ ದ ಚಪಾತೀಸ್. ಉಪ್ಪು ಹಾಕಿ ಮಿಕ್ಸ್ ಮಾಡು. ಸಾಲ್ಟ್ ದ ಪೊಟೇಟೋಸ್. ಸೊ ಗೊತ್ತಾಗ್ತಿದೆ ಅಲ್ವಾ? ಆಮೇಲೆ ವಿಡಿಯೋ ಇನ್ನೊಂದ್ಸರಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಬ್ಯಾಗನ್ನು ಭುಜಕ್ಕೆ ಹಾಕೋ. ಶೋಲ್ಡರ್ ದ ಬ್ಯಾಗ್. ಸೇ ಇಟ್, ಶೋಲ್ಡರ್ ದ ಬ್ಯಾಗ್. ಜೇಬ್ಗೆ ಹಾಕೋ. ಪಾಕೆಟ್ ದ ಕೇಸ್. ಲೈನ್ ಆಗಿ ಇಡು. ಇದನ್ನು ಟ್ರೈ ಮಾಡಿ. ಬ್ಯಾಗ್ಗಳನ್ನ ಲೈನ್ ಆಗಿ ಇಡು. ಲೈನ್, ಕರೆಕ್ಟ್. ಲೈನ್ ದ ಬ್ಯಾಗ್ಸ್ ಅಷ್ಟೇ, ಅವ್ರ ಲೈನ್ ಅಪ್ ದ ಬ್ಯಾಗ್ಸ್ ಅಂತಲೂ ನೀವು ಹೇಳ್ಬೋದು. ಧೂಳನ್ನು ಹೊಡಿ. ಡಸ್ಟ್ ದ ಟೇಬಲ್. ದೀಪಕ್ಕೆ ಎಣ್ಣೆ ಆಗೋ. ಆಗಲೇ ಹೇಳಿದೆ, ಆಯಿಲ್ ದ ಲ್ಯಾಂಪ್. ಪ್ಲಾಂಟ್ ಅ ತುಳಸಿ ಹಿಯರ್. ನೆಕ್ಸ್ಟ್, ಹೊಲಕ್ಕೆ ಬೇಲಿ ಹಾಕು. ಬೇಲಿ ಅಂದ್ರೇನು? ಫೆನ್ಸ್. ಫೆನ್ಸ್ ದ ಫಾರ್ಮ್. ಫೆನ್ಸ್ ಯುವರ್ ಹೌಸ್. ಸಿಮೆಂಟ್ ಹಾಕು. ಸಿಮೆಂಟ್ ಇಟ್. ಅಷ್ಟೇ, ಸಿಮೆಂಟ್ ದ ಕ್ರ್ಯಾಕ್ಸ್. ಆ್ಯಂಡ್ ಲಾಸ್ಟ್ ಒನ್. ಹೇಗೆ ಹೇಳ್ತೀರಾ ಇದನ್ನು? ನಾಟಕವನ್ನು ನೀನು ಆರ್ಗನೈಸ್ ಮಾಡಿಸು, ಪರ್ಫಾರ್ಮ್ ಮಾಡಿಸು. ಆಗ ಹೇಳಿ, ಸ್ಟೇಜ್ ಡ್ರಾಮಾ. ಸ್ಟೇಜ್ ಸಮಥಿಂಗ್ ಅಂದರೆ ನೀವು, ಅಂದರೆ ಅರ್ಥ ನೀವು ಸ್ಟೇಜ್ ಆಗಿ ಅದನ್ನು ಆರ್ಗನೈಸ್ ಮಾಡ್ತೀರಾ, ಪರ್ಫಾರ್ಮ್ ಮಾಡ್ತೀರಾ, ಮಾಡಿಸ್ತೀರಾ. ಸ್ಟೇಜ್ ಇಟ್. ಸೊ ತುಂಬ ಜನಕ್ಕೆ ಇವೆಲ್ಲ ಗೊತ್ತಿರೋದಿಲ್ಲ. ಪ್ಲೀಸ್ ವಾಟ್ಸಪ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತಿದ್ದೀರಾ ಅಂತ ಅನಿಸಿದರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.